ರಾಮದುರ್ಗ ಜೀವನಾಡಿ ಮಲಪ್ರಭಾ ನದಿ ಸ್ವಚ್ಛತಾ ಕಾರ್ಯಕ್ರಮ ಪುನೀತ್ ಫೌಂಡೇಶನ್ ಹಾಗೂ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಹಾಗೂ ನಗರಸಭೆ ರಾಮದುರ್ಗ ಇವರ ಸಹಯೋಗದಲ್ಲಿ ಜೀವನಾಡಿ ಮಲಪ್ರಭಾ ನದಿಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಜೀವನಾಡಿ ಮಲಪ್ರಭೆ ಉಳಿವಿಗಾಗಿ ರಾಮದುರ್ಗದ ನಾಗರಿಕರು ಸಹಕರಿಸಬೇಕಾಗಿ ವಿನಂತಿ. ಈ ಸಂದರ್ಭದಲ್ಲಿ ಪುನೀತ್ ಫೌಂಡೇಶನ್ ಅಧ್ಯಕ್ಷರಾದ ರಾಜೇಶ್ ಹರ್ಲಾಪುರ್, ಹಿರಿಯರು ಖ್ಯಾತಿಯ ವೈದ್ಯರಾದ ಡಾಕ್ಟರ್ PM ಆಪ್ಟೆ ಹಾಗೂ ಭಜನಾ ಮಂಡಳಿಯ ವಿಜಯ್ ಜೋಶಿ ಅವರು ರಾಮದುರ್ಗದ ನಾಗರಿಕರಿಗೆ ಮಲಪ್ರಭಾ ನದಿಯ ಸ್ವಚ್ಛತೆಗಾಗಿ ಸಹಕರಿಸಬೇಕೆಂದು ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ಪುನೀತ್ ಫೌಂಡೇಶನ್ ಹಾಗೂ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ವರದಿ ನೂರಕ್ಕೂಜಿ. ನಮಸ್ಕಾರ ಎಲ್ಲ ರಾಮದುರ್ಗ ನಾಗರಿಕರಿಗೆ. ಇವತ್ತೊಂದು ಸ್ವಚ್ಛತಾ ಅಭಿಯಾನ, ಇದ್ರೊಳಗೆ ನದಿ ಪಾತ್ರ ಸ್ವಚ್ಛತೆ ಮಾಡೋದು ಕಾರ್ಯಕ್ರಮ ಮಾಡತೈತಿ. ಇದು ಭಾಳ ದಿವಸದ ಒಂದು ಬೇಡಿಕೆ ಇತ್ತು, ಅದು ಇವತ್ತು ಪೂರ್ಣ ಆಕತ್ತೈತಿ. ಅದಕ್ಕೆ ನಿಮ್ಮ ಎಲ್ಲರೂ ಸಹಕಾರ ಇದಕ್ಕೆ ಬೇಕು. ನೀವೆಲ್ಲರೂ ಸಹಕಾರ ಕೊಟ್ಟರೆ ಇದು ಸಾಧ್ಯ ಐತಿ. ನಾವು ಇವತ್ತು ಸ್ವಚ್ಛ ಮಾಡಿಸಿದ್ವಿ, ನಾಳೆ ನೀವು ಮತ್ತೆ ಹೊಲಸಾಟ ಹೋಗತ್ತಂದ್ರೆ ಏನು ಉಪಯೋಗ ಆಗೋದಲ್ಲ. ಅದಕ್ಕೆ ದಯವಿಟ್ಟು ಇಲ್ಲಿ ಯಾರು ಒಗಿಬೇಡ್ರಿ. ಪ್ಲಾಸ್ಟಿಕ್ ಎಲ್ಲ ಮುನ್ಸಿಪಾಲ್ಟಿ ಗಾಡಿಯಾಗ ಹಾಕ್ರಿ. ನಿರ್ಮಾಲ್ಯ ಅಷ್ಟೇ ಇದಕ್ಕೆ ಹಚ್ಚಿರಿ. ಗಿಡಗಳಕ್ಕೆ ಯಾವ ಗಿಡಗಳು ಸ್ವಲ್ಪ ಮುಂದೆ ಹೋದ್ಕೊಂಡು ಎಲ್ಲ ಗಿಡಗಳು ಅದ, ಗಿಡ ನೆಲೆ ಹಾಕ್ರಿ. ಅದು ಒಂದು ಗೊಬ್ಬರ ಅಂತ ವಾಪಸ್ ಐತಿ. ಚಲೋ ಒಂದು ಇದು ಉಳಿತೈತಿ. ಒಂದು ಚಲೋ ಮಲಪ್ರಭಾ ನದಿ ಐತೈತಿ. ಎಲ್ಲಾರಿಗೆ ಇದು ಸಿಗೋದಿಲ್ಲ. ಮಲಪ್ರಭಾ ನದಿ ನಮ್ಮ ಊರಾಗಿಂದ ಹೋಗ್ತೈತಿ. ಇದು ಒಂದು ನಮಗೆ ಒಂದು ದೊಡ್ಡ ಭಾಗ್ಯ ಐತಿ. ನಮ್ಮ ನಸೀಬ್ ಚಲೋ ಐತಂತ. ಇದು ಎಲ್ಲರಿಗೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ದಯವಿಟ್ಟು ವಾಪಸ್ರಿ. ಮತ್ತು ಎಲ್ಲಕ್ಕಿಂತ ಮುಖ್ಯ ಅಂತಂದ್ರೆ ನಾಗರಿಕರಿಗೆ ಹೇಳ್ತೀನಿ, ನಾಗರಿಕರ ನದಿ ದಂಡ್ಯಾಗ ನದಿ ಹೊಲಸಾಟ ನೀರಾಗ ಯಾರು ಕೊತ್ತಿಂಬರಿ ತಗೊಂಡ್ ಬರ್ತಾರ ಅವ್ರ ಕಡೆ ಕೊತ್ತಿಂಬರಿ ಪಲ್ಯ ತಗೋಬೇಡ್ರಿ. ಸ್ಟ್ರಿಕ್ಟ್ಲಿ ಬಂದ್ ಮಾಡ್ರಿ. ತಾನೇ ಬಂದ್ ಆಕೈತದ, ಅದ್ರ ಶಿವ ಆಗೋದಲ್ಲ. ಇದು ಒಂದೇ ಬೇಡಿಕೆ ನಾವು ಮಾಡ್ತೀವಿ. ನೀವು ಎಲ್ಲರೂ ಸಹಕಾರ ಕೊಟ್ಟು ಅದರ ಸಲುವಾಗಿ ಎಲ್ಲರೂ ಈಗ ಒಂದು ವಾರದಿಂದ ಇದು ನದಿ ಸ್ವಚ್ಛ ಮಾಡಿಸೋ ಕಾರ್ಯಕ್ರಮದಾಗ ಯಾರ್ಯಾರು ಜಾಯಿನ್ ಹಾಕಿರ ಆಗಂತ ಹೇಳಿದ್ವಿ. ಅದಕ್ಕೆ ಈಗ ನಮ್ಮ ರಾಮದುರ್ಗ ಸ್ವಚ್ಛ ಸಮಿತಿ ವತಿಯಿಂದ ಆಪ್ಟೆ ಡಾಕ್ಟರ್ ಜೋಶಿ ಅವರು, ನಮ್ಮ ಮೆಣಸಿಗೆ ಅವರ, ವೆಂಕಟೇಶ್ ಹಿರಡ್ಡಿ ಅಣ್ಣವರು, ಒಂದು ಕಲ್ಯಾಣಿ ಅವರು, ನಮ್ಮ ಪಮ್ಮು ಅವರು ಎಲ್ಲರೂ ಜಾಯಿನ್ ಆದರು. ಕಲ್ಯಾಣಿ ಅವ್ರದ್ದು ಪ್ರಯತ್ನ ಭಾಳ ಐತಿ. ಇದ್ರೊಳಗೆ ಅವರು ಮಣ್ಣಿಂದ ಹೇಳಿದ್ಕೊಳ್ಳೋಣ ಅವಾಗೇನ ಜಾಯಿನ್ ಆದ್ರೆ ಆಗ ಇದನ್ನು ಮಾಡಿಸೋಣ್ರಿ ಅಂತೇಳಿ ಕಾರ್ಯಕ್ರಮ ಇಟ್ಕೊಂಡಿವಿ. ಇವತ್ತಿನ ದಿವಸ ಹೊಳಿ ಸ್ವಚ್ಛ ಕಾರ್ಯಕ್ರಮ ಮಾಡಕತ್ತೀವಿ. ಹೊಳಿ ನಾವು ಸ್ವಚ್ಛ ಮಾಡಿಸ್ತೀವಿ ನಾವು ಮನುಷ್ಯನ ಮ್ಯಾಗ ತೊಗೊಂಡು. ಅದಕ್ಕೆ ದಯವಿಟ್ಟು ರಾಮದುರ್ಗ ಜನತೆಗೆ ಬೇಡ್ಕೊಳ್ಳೋದು ಏನಂದ್ರೆ, ಈ ಪ್ಲಾಸ್ಟಿಕ್ ಹಾಳಿ ಒಳಗೆ ಮನ್ಯಾನ ಪೂಜಾ ಸಾಮಾನು ತೊಗೊಂಬಂದು ಇಲ್ಲಿ ಒಗಿಬೇಡ್ರಿ ಹೊಳಿ ಒಳಗೆ. ಯಾಕಂದ್ರೆ ಹೊಳ್ಯಾಗ ನೀರು ಹರಿವಲ್ತು, ಗಟ್ರ ನೀರು. ನೀವು ಪೂಜಾ ಮಾಡಿದ ಗಟ್ರ ನೀರಾಗ ಒಗ್ಯಾಕತ್ತೀರಿ ಹೊರತು ನೀವು ನದಿಯಾಗ ಒಗ್ಯಾಕತ್ತಿಲ್ಲ. ಇದನ್ನು ಎಲ್ಲ ನಾಗರಿಕರು ಸ್ವಲ್ಪ ಮನುಷ್ಯನ ಮ್ಯಾಗ ತೊಗೊಂಡು, ಈಗ ನಮ್ಮ ರಾಮದುರ್ಗದಾಗ ನಡು ಹಾರ್ಟ್ ಆಫ್ ದ ಸಿಟಿ ಐತಿ, ನಮ್ಗೆ ಜೀವನಾಡಿ ಐತಿ ಮಲಪ್ರಭಾ ನದಿ. ಇದನ್ನೆಲ್ಲ ನೋಡ್ರಿ, ಈಗ ಆಪದು ಬೆಳೆದೈತಿ. ಅದಕ್ಕೆ ದಯವಿಟ್ಟು ಇದನ್ನು ಸ್ವಚ್ಛ ಮಾಡ್ಸಾಕತ್ತೀವಿ. ಇಲ್ಲೆಲ್ಲ ಭಯಂಕರ ಹೊಲಸು ಐತಿ. ಅದಕ್ಕೆ ಅವು ಮುನ್ಸಿಪಾಲ್ಟಿ ಗಾಡಿಗಳು ಬರ್ತಾವೆ, ಅದ್ರಾಗರ ಹಾಕ್ರಿ. ಇಲ್ಲ ಅಂದ್ರೆ ನಿಮ್ಮ ಮನೆ ಒಳಗನ ಅವನ್ನ ಕಟ್ಟಿಟ್ಕೋರಿ. ಕಟ್ಟಿಟ್ಕೊಂಡು ನಾಳೆ ದೊಡ್ಡ ನದಿ ಬರೋಣ ಬೇಕಾರೆ ಅದ್ರಾಗ ಹೋಗಿ, ನಾವೇನು ಬೇಡ ಅನ್ನಂಗಿಲ್ಲ. ಈಗ ಇಲ್ಲೆಲ್ಲ ಗಟ್ರ ನೀರು ಐತಿ. ನೀವು ತಂದು ಪ್ಲಾಸ್ಟಿಕ್ ಒಗದ್ ಹೋಗ್ತೀರಿ. ಒಗ್ಯಾಕತ್ತಾಗ ಯಾಕಂತ ಕೇರ ನಿಮಗೆ ಸಂಬಂಧ ಐತನ ಆದಿದ ಅಂತ ಮಾತಾಡ್ತೀರಿ. ದಯವಿಟ್ಟು ಮಾತಾಡ್ಬೇಡ್ರಿ. ನೀವು ಮುಂದೆ ಸ್ವಲ್ಪ ಮನ್ಯಾಗಿನೂ ಫೋಟೋ ತಂದು ಅಲ್ಲಿ ಗುಡಿ ಕಡೆ ಇಡ್ತೀರಿ, ಅವೆಲ್ಲ ಇಡಬೇಡ್ರಿ. ಮತ್ತು ನೀವು ಇಟ್ಟರೆ ನಿಮ್ಗೆ ಅದಕ್ಕೆ ತೊಂದರೆ ಆಗೋದು. ಯಾಕಂದ್ರೆ ಅಲ್ಲೆಲ್ಲ ಅಡ್ಡಾಡ್ತಾರ. ಅದಕ್ಕೆ ಮುಂದೆ ಈ ಕೈಪಲ್ಯ ಮಾರೋರ್ಗಟ್ಟು ದಯವಿಟ್ಟು ಕೈ ಮುಗಿದು ಹೇಳ್ತೀವಿ, ಈ ಗಟ್ರ ನೀರೊಳಗೆ ತೋತಾಂಬ್ರಿ ಕೈಪಲ್ಯಗಳು ತೊಳಿಬೇಡ್ರಿ. ನೀವು ಅದನ್ನು ತೊಳೆದ ಮಾರಿ ನೀವು ರೊಕ್ಕ ಮಾಡ್ಕೊಂಡು ಹೋಗ್ತೀರಿ, ಅದರಿಂದ ಜಡ್ಡುಗಳು ಬರ್ತಾವೆ. ಅದಕ್ಕೆ ದಯವಿಟ್ಟು ನಿಮ್ಗೆ ಕೈ ಮುಗಿದು ಹೇಳ್ತೀವಿ, ಕೈಪಲ್ಯ ಮಾಡ್ಕೊಂಡು ಮಾರೋರು ಹೊಳಿ ನೀರಾಗ ಹೊಳಿ ಬಂದಾಗ ತೊಳಿರಿ. ಆದ್ರೆ ಈ ಗಟ್ರ ನೀರೊಳಗೆ ತೊಳಿಬೇಡ್ರಿ. ಅಲ್ಲಿ